ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ನ ಬೇಗ ಶುರು ಮಾಡೋಣ. ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತಾ ಇದ್ದೀನಿ ನೋಡಿ. ಅಂಬ್ರೆಲಾ ಡ್ರೆಸ್, ಸೊ ಲಾಂಗ್ ಅಂಬ್ರೆಲಾ ಡ್ರೆಸ್. ಸೊ ಅದನ್ನ ನಾನು ರೆಡಿ ಮಾಡಬೇಕು, ನನಗೆ ರೆಡಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನನಗೆ ಒಬ್ರು ಕಸ್ಟಮರ್ ತಂದು ಕೊಟ್ಟೋಗಿದ್ದಾರೆ ಲಾಂಗ್ ಅಂಬ್ರೆಲಾ ಡ್ರೆಸ್ ನ. ಸೊ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಸೇಮ್ ಟು ಸೇಮ್ ಬೇಕು ಅಂತ ಹೇಳಿ ಸೇಮ್ ಕಲರ್ ಅಲ್ಲಿ ನನಗೆ ಫ್ಯಾಬ್ರಿಕ್ ತಂದ್ಕೊಟ್ಟಿದ್ದಾರೆ ನೋಡಿ. ಸಿಂಪಲ್ ಪ್ಲೈನ್ ಫ್ಯಾಬ್ರಿಕ್ ಇದೆ, ಇದರಲ್ಲಿ ಏನು ಇಲ್ಲ. ಸ್ಯಾಟಿನ್ ಕ್ಲಾತ್ ಇದೆ ಒಳಗಡೆ ಹಾಕಕ್ಕೆ. ಇದರಲ್ಲಿ ಲಾಂಗ್ ಅಂಬ್ರೆಲಾ ಡ್ರೆಸ್, ಗೌನ್ ಅಲ್ಲ, ಲಾಂಗ್ ಅಂಬ್ರೆಲಾ ಡ್ರೆಸ್ ನ ಹೇಗೆ ಸೇಮ್ ಫೋಟೋದಲ್ಲಿ ಏನಿದೆ ಇದೇ ತರ ರೆಡಿ ಮಾಡಬೇಕು ಅಂತ ಹೇಳಿದರೆ, ಸೊ ಯಾವ ರೀತಿ ರೆಡಿ ಮಾಡೋದು ಸೊ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜನವರಿ 27ನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್ ಸೆಕೆಂಡ್ ಬ್ಯಾಚ್. ಜನವರಿ 27ನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಇದು ಬಂದು ಸೆಕೆಂಡ್ ಬ್ಯಾಚ್, ಓಕೆನಾ? ಸೊ ಯಾರ್ಯಾರೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದೀನಿ. ಇನ್ ಕೇಸ್ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ನೀವು ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ ಕಳಿಸಿ ಅಂದ್ರೆ ಸೊ ಆ ವಿಡಿಯೋ ಕಳಿಸ್ತೀನಿ. ಅದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ನೀವು ನೋಡಿ ಡಿಸೈಡ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ಇವಾಗ ಹೇಳ್ಬೇಕು ಅಂತ ಅಂದ್ರೆ ಅದರಲ್ಲಿ 10 ತರ ನಾರ್ಮಲ್ ಬ್ಲೌಸ್ಗೆ ಏನ್ ಬರುತ್ತೆ, ಸೊ ಬ್ಯಾಕ್ ನೆಕ್ ಶೇಪ್, ಓಕೆನಾ? 10 ವೆರೈಟಿ ಬ್ಲೌಸ್ ಅಲ್ಲಿ ಬರುವಂತಹ ಬ್ಯಾಕ್ ನೆಕ್ ಶೇಪ್ ನ ಹೇಗೆ ಕಟಿಂಗ್ ಮಾಡೋದು, ಹೇಗೆ ಸ್ಟಿಚಿಂಗ್ ಮಾಡೋದು, ಲೇಸ್ ಅದಕ್ಕೆ ಹೇಗೆ ಅಟ್ಯಾಚ್ ಮಾಡೋದು, ಸೊ ಅದಕ್ಕೇನು ಒಂದಷ್ಟು ಮೆಷರ್ಮೆಂಟ್ಸ್ ಇರುತ್ತೆ, ಅದಕ್ಕೊಂದಷ್ಟು ನೋಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ 10 ನಾರ್ಮಲ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್, ನಾರ್ಮಲ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್, ಓಕೆನಾ? 10. ಸೊ ಅದಾದ್ಮೇಲೆ ಇನ್ನ 10 ಬೋಟ್ ನೆಕ್ ಬ್ಲೌಸಿಗೆ ಬರುವಂತಹ ಬ್ಯಾಕ್ ನೆಕ್ ಶೇಪ್ ನೋಡಿ. ಬೋಟ್ ನೆಕ್ ಬ್ಲೌಸಿಗೆ ಬರುವಂತಹ ಬ್ಯಾಕ್ ನೆಕ್ ಶೇಪ್ ಅದು ಅಷ್ಟೇ 10 ವೆರೈಟಿ ತೋರಿಸ್ಕೊಡ್ತೀನಿ. ಇದರಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದು ಹೇಗೆ, ಕ್ಯಾನ್ವಾಸ್ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ, ಕೆಲವೊಂದ್ ಕಡೆ ಬರುತ್ತೆ ಲೇಸ್ ಅಟ್ಯಾಚ್ ಮಾಡೋಕ್ಕಾಗಲ್ಲ, ಸೊ ಅಲ್ಲೆಲ್ಲ ಲೇಸ್ ಅಟ್ಯಾಚ್ ಮಾಡೋದು ಹೇಗೆ, ಮೆಷರ್ಮೆಂಟ್ಸ್ ಹೇಗೆ, ಯಾವ ನೆಕ್ ಶೇಪ್ಗೆ ಡೀಪ್ ಜಾಸ್ತಿ ಇಡ್ಬೋದು, ಎಂಥವರಿಗೆ ನೀವು ಯಾವ ತರ ನೆಕ್ ಶೇಪ್ ಹಾಕ್ಬೇಕು, ಪ್ರತಿಯೊಂದು ಮೆಷರ್ಮೆಂಟ್ ಸಮೇತ ನೋಟ್ಸ್ ಸಮೇತ ನಿಮ್ಗೆ ಸಿಗತ್ತೆ. ಸೊ ಇದು ಬಂದು 10. ಸೊ ಟೋಟಲ್ ಬಂದು 20 ಬ್ಯಾಕ್ ನೆಕ್ ಶೇಪ್. ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ, ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಮಂತ್ ಬರೋದು 10 ನಾರ್ಮಲ್ ನೆಕ್ ಬ್ಲೌಸ್ ಏನಿದೆ. ನಾರ್ಮಲ್ ಬ್ಲೌಸ್ ಅಂದ್ರೆ 4 ಡಾಟ್ ಬ್ಲೌಸ್ ಅಥವಾ ಕಟೋರಿನಲ್ಲಿ ನೀವು ನಾರ್ಮಲ್ ಬೋಟ್ ನೆಕ್ ಇರಲ್ಲ, ನಾರ್ಮಲ್ ಅಥವಾ ಪ್ರಿನ್ಸೆಸ್ ಕಟ್ ಅಲ್ಲಿ ನಾರ್ಮಲ್. ಸೊ ಇದೆಲ್ಲ ನಾರ್ಮಲ್ ಬ್ಲೌಸಿಗೆ ಬರುತ್ತೆ. ನಾರ್ಮಲ್ ನೆಕ್ ಬ್ಲೌಸ್ ಏನ್ ಬರುತ್ತೆ, ಪ್ಯಾಚ್ ವರ್ಕ್ ಡಿಸೈನ್ 10 ತರ. ನಾರ್ಮಲ್ ನೆಕ್ ಬ್ಲೌಸಿಗೆ ಏನ್ ಬರುತ್ತೆ ಅದಕ್ಕೆ 10 ತರ ಪ್ಯಾಚ್ ವರ್ಕ್ ಡಿಸೈನ್, ಓಕೆನಾ? 10 ತರ ಪ್ಯಾಚ್ ವರ್ಕ್ ಡಿಸೈನ್ ಹೇಳ್ಕೊಡ್ತಿದ್ದೀನಿ. ಅದಾದ್ಮೇಲೆ 10 ತರ ಬೋಟ್ ನೆಕ್ಗೆ ಬೋಟ್ ನೆಕ್ ಬ್ಲೌಸ್ಗೆ ಪ್ಯಾಚ್ ವರ್ಕ್ ಬರುತ್ತೆ. ಸೊ ಅದನ್ನ ನಾನು ನಿಮ್ಗೆ 10 ತರ ಹೇಳ್ಕೊಡ್ತೀನಿ. ಸೊ ಟೋಟಲ್ ನಿಮ್ಗೆ 40 ಬ್ಯಾಕ್ ನೆಕ್, ಓಕೆನಾ? ಅದರಲ್ಲಿ ಈ 2 ಏನ್ ಬರುತ್ತೆ ಪ್ಯಾಚ್ ವರ್ಕ್ ಬರುತ್ತೆ. ಇನ್ನೊಂದು ಇದ್ರಲ್ಲಿ ಏನಿರುತ್ತೆ ನಾರ್ಮಲ್ ನೆಕ್ ಶೇಪ್, ಬರೀ ನಿಮ್ಗೆ ಹಿಂಗೆ ಹಾಕಿ ತೋರ್ಸಲ್ಲ, ಅದನ್ನ ಯಾವ ಮೆಷರ್ಮೆಂಟ್ಗೆ ಎಷ್ಟು ಡೀಪ್ಗೆ ಯಾವ ತರ, ಬ್ರಾಡ್ ಯಾವ ತರ, ಮತ್ತೆ ಯಾವ ರೀತಿ ಲೇಸ್ ಅಟ್ಯಾಚ್ ಮಾಡೋದು, ಯಾವ ರೀತಿ ಥ್ರೆಡ್ ಪೈಪಿಂಗ್ ಯೂಸ್ ಮಾಡೋದು, ಯಾವ ರೀತಿ ನಾರ್ಮಲ್ ಪೈಪಿಂಗ್ ಮಾಡಬೇಕು, ಸೊ ಇದೆಲ್ಲ ಕವರ್ ಆಗುತ್ತೆ ಇದರಲ್ಲಿ. ಸೊ ಇದೆಲ್ಲ ಇದರಲ್ಲಿ ಕವರ್ ಆಗುತ್ತೆ. ಸೊ ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಬಂದು ಕ್ಯಾನ್ವಾಸ್ ಯಾವ ರೀತಿ ಕಟ್ ಮಾಡೋದು, ಯಾವ ಮೆಷರ್ಮೆಂಟ್ಗೆ ಯಾವ ರೀತಿ ಕ್ಯಾನ್ವಾಸ್ ಕಟ್ ಮಾಡಬೇಕು, ವಿಡ್ತ್ ಎಷ್ಟು, ಉದ್ದ ಎಷ್ಟು, ಪ್ರತಿಯೊಂದಕ್ಕೂ, ಮತ್ತೆ ಯಾವ್ದು ಜಾಸ್ತಿ ಬ್ರಾಡ್ ಬರುತ್ತೆ, ಮತ್ತೆ ಕೆಲವೊಂದು ಬೋಟ್ ನೆಕ್ಗೆ ಸುಮಾರು ಪ್ರಾಬ್ಲಮ್ ಮಾಡ್ತಾರೆ ಬ್ಯಾಕ್ ಅಲ್ಲಿ ಶೇಪ್ ತೆಗಿಯುವಾಗ. ಸೊ ಆ ಪ್ರಾಬ್ಲಮ್ ಏನ್ ಕಾರಣ, ಪ್ರತಿಯೊಂದನ್ನು ಕಟಿಂಗ್, ಸ್ಟಿಚಿಂಗ್, ಥ್ರೆಡ್ ಪೈಪಿಂಗ್ ಯೂಸ್ ಮಾಡ್ತೀರಾ, ಲೇಸ್ ಯೂಸ್ ಮಾಡ್ತೀರಾ, ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಪ್ರತಿಯೊಂದು ಡೀಟೇಲು ಈ 10ರಲ್ಲಿ ಸಿಗುತ್ತೆ. ಈ ಇದರಲ್ಲಿ ಫುಲ್ಲು ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್
ಓಕೆನಾ. ಸೊ ಅದು ಹೇಳ್ಕೊಡ್ತೀನಿ. ಅದಾದ್ಮೇಲೆ ಬೋಟ್ ನೆಕ್ ಬ್ಲೌಸಿಗೆ ಸೊ ಇದು ಅಷ್ಟೇ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್. ಸೊ ಇದಿಷ್ಟು ನೀವು ಕಲ್ತ್ಬಿಟ್ರೆ ನೀವು ಯಾವ್ದೇ ಆಗ್ಲಿ ಒಂದು ಬ್ಲೌಸ್ ನ ನೋಡಿದ ತಕ್ಷಣ, ಡಿಸೈನ್ ನ ನೋಡಿದ ತಕ್ಷಣ, ನೀವು ಅದು ಲೈಫ್ ಅಲ್ಲಿ ನೀವು ಮಾಡೇ ಇರಲ್ಲ, ಹೊಸದೊಂದು ಫೋಟೋ ಇಟ್ಕೊಂಡ್ ಬರ್ತಾರೆ ನಿಮ್ ಕಸ್ಟಮರ್, ಅವಾಗ ಆ ಫೋಟೋ ನೋಡಿದ ತಕ್ಷಣ ನೀವು ಮಾಡ್ತೀನಿ ಅಂತ ಒಪ್ಕೊಳ್ಬೇಕು. ಸೊ ಆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇಷ್ಟು ನೀವು ಕಲ್ತ್ಕೊಂಡ್ರೆ, ಡೀಟೇಲ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. 27ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಇದು ಬಂದು 3 ರಿಂದ 4 ತಿಂಗಳಾಗುತ್ತೆ. ಕೋರ್ಸ್ ಬಂದು 3 to 4 ಮಂತ್ ಆಗುತ್ತೆ. ಸೊ ಏನಕ್ಕಂದ್ರೆ ಪೋರ್ಷನ್ಸ್ ಜಾಸ್ತಿ ಇದೆ, 40 ತರ ತೋರಿಸ್ಕೊಡ್ಬೇಕು. ಪ್ಯಾಚ್ ವರ್ಕ್ ಬಂದು ಕ್ರಿಟಿಕಲ್ ಇರುತ್ತೆ, ಬೋಟ್ ನೆಕ್ ಪ್ಯಾಚ್ ವರ್ಕ್ ಬಂದು ಕ್ರಿಟಿಕಲ್ ಇರುತ್ತೆ. ಇದಕ್ಕೆಲ್ಲ ನೀವು ಕ್ಯಾನ್ವಸ್ ಯೂಸ್ ಮಾಡಬೇಕು. ಎಲ್ಲನೂ ಅಷ್ಟೇ. ನಿಮ್ಗೆ ನಾರ್ಮಲ್ ಬ್ಲೌಸ್ಗೆ ಏನ್ ನೀವು ಅಮೌಂಟ್ ತಗೊಳ್ತೀರಾ ಅದಕ್ಕಿಂತ ನೀವು ಎಕ್ಸ್ಟ್ರಾನೇ ತಗೊಳ್ಬಹುದು. ಸೊ ಆ ಲೆವೆಲ್ ಅಲ್ಲಿ ಇದೆಲ್ಲ ನಾನು ಟೀಚ್ ಮಾಡ್ತಾ ಇದೀನಿ. 3 ರಿಂದ 4 ತಿಂಗಳು ಈ ಕೋರ್ಸ್ ಇರುತ್ತೆ. 3 ರಿಂದ 4 ತಿಂಗಳು ಕೋರ್ಸ್ಗೆ 2000 rupees. ಓಕೆನಾ. ಇಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೊಬೇಡಿ, ಮಂತ್ಲಿ 2000 ಅಲ್ಲ, 3 ರಿಂದ 4 ತಿಂಗಳು ನಾನು ಏನ್ ನಿಮಗೆ ಕೋರ್ಸ್ ಮಾಡ್ತಾ ಇದ್ದೀನಿ ಆ ಕೋರ್ಸ್ಗೆ 2000 ರೂಪಾಯಿ. ಸೊ ಏನೇನೆಲ್ಲ ಪ್ಯಾಚ್ ವರ್ಕ್ ಡಿಸೈನ್ ಹೇಳ್ಕೊಡ್ತೀನಿ ಅನ್ನೋ ಡೀಟೇಲ್ ಏನಾದ್ರು ಬೇಕಾದ್ರೆ ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೇಳ್ಬೋದು, ಡೀಟೇಲ್ ಕೊಡಿ ಅಂತ. ಖಂಡಿತ ನಾನೆಲ್ಲ ವಿಡಿಯೋ ಕಳಿಸ್ತೀನಿ. ಇಲ್ಲಾಂದ್ರೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ನೀವು ಆ ವಿಡಿಯೋದಲ್ಲೂ ಅಷ್ಟೇನೆ ನೋಡ್ಕೋಬಹುದು. ನೋಡ್ಕೊಂಡು ಡಿಸೈಡ್ ಮಾಡಿ ಸೇರ್ಕೊಳ್ಳಿ. ಓಕೆನಾ. ಜನವರಿ 27ನೇ ತಾರೀಕಿಂದ ಸೆಕೆಂಡ್ ಬ್ಯಾಚ್. ಇದು ಫಸ್ಟ್ ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ. ಇದು ಬಂದು ಸೆಕೆಂಡ್ ಬ್ಯಾಚ್. ಸುಮಾರು ಜನ ವಾಟ್ಸ್ಆಪ್ ಮಾಡ್ತಿದ್ರಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಯಾವಾಗಿಂದ ಅಂತ. ಸೊ ಇವಾಗ ಹೇಳ್ತಾ ಇದ್ದೀನಿ ನೋಡಿ, 27ನೇ ತಾರೀಕಿಂದ. ಸೊ ಸೇರ್ಕೊಳಕ್ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಓಕೆನಾ. ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಸ್ಯಾಟಿನ್ ಕ್ಲಾತ್ ಕೊಟ್ಟಿದ್ದಾರೆ. ಸೊ ಟಾಪ್ ಪಾರ್ಟಿಗೆ ಬಟ್ಟೆ ಕೊಟ್ಟಿದ್ದಾರೆ, ಹಾಗೆ ದುಪ್ಪಟ್ಟ ಮಾಡ್ಲಿಕ್ಕೂ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಈ ವಿಡಿಯೋದಲ್ಲಿ ದುಪ್ಪಟ್ಟ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಪ್ಲೈನ್ ಇದೆ, ಇದ್ರಲ್ಲಿ ಏನೂ ಇಲ್ಲ. ಪ್ಲೈನ್ ಫ್ಯಾಬ್ರಿಕ್ ಬಿಟ್ರೆ ಇದ್ರಲ್ಲಿ ಏನು ಇಲ್ಲ. ಸೊ ಇದನ್ನ ನಾವು ಕಲರ್ಫುಲ್ ಆಗಿ ಗ್ರ್ಯಾಂಡ್ ಲುಕ್ ಬರೋ ತರ ರೆಡಿ ಮಾಡ್ಬೇಕು. ಯಾವ ತರ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಗೆ ನಾನು ದುಪ್ಪಟ್ಟ ರೆಡಿ ಮಾಡ್ತೀನಿ. ನೋಡಿ, ಪ್ಲೈನ್ ಇದೆ, ಇದ್ರಲ್ಲಿ ಏನಂದ್ರೆ ಏನು ಇಲ್ಲ, ಜಸ್ಟ್ ಪ್ಲೈನ್. ಓಕೆನಾ. ನೋಡಿ, ಜಸ್ಟ್ ಪ್ಲೈನ್ ಇದೆ. ಸೊ ಇದನ್ನ ಕಲರ್ಫುಲ್ ಆಗಿ ಮಾಡೋಣ. ಸುಮ್ನೆ ಹಾಗೆ ಜಿಗ್ಜಾಗ್ ಮಾಡಿದ್ರೆ ಅದು ದುಪ್ಪಟ್ಟನೆ, ಬಟ್ ಸ್ವಲ್ಪ ನಾವ್ ಇದಕ್ಕೆ ಒಂಚೂರು ಲುಕ್ ಕೊಟ್ರೆ ಗ್ರ್ಯಾಂಡ್ ಆಗಿ ಬರುತ್ತೆ. ಸೊ ಇದು ಎಷ್ಟು ಮೀಟರ್ ಇದೆ ದುಪ್ಪಟ್ಟಾಗೆ ಅದನ್ನು ಹೇಳ್ಬಿಡ್ತೀನಿ. ಸೊ ಯಾರ್ಯಾರೆಲ್ಲ ನನ್ನ ಜೊತೆ ಶುರು ಮಾಡ್ತಿದ್ದೀರಾ ಕಮೆಂಟ್ ಹಾಕಿ ಬಾಕ್ಸ್ ಅಲ್ಲಿ, ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದು ನಿಮಗೆ ಎಷ್ಟು ಮೀಟರ್ ಕೊಟ್ಟಿದ್ದಾರೆ ದುಪ್ಪಟ್ಟಾಗೆ ಚೆಕ್ ಮಾಡೋಣ. ನೀವು ಮಿನಿಮಮ್ 2 ಮೀಟರ್ ತಗೊಂಡ್ರೆ ಸಾಕು ದುಪ್ಪಟ್ಟಾಗೆ. ಸೊ ಇದು ಸ್ಯಾರಿ ಅಲ್ಲ, ಇದು ಬಂದು ಕ್ಲಾತ್ ತಗೊಂಡಿರೋದು. ಓಕೆ, 2.5 ಮೀಟರ್ ಇದೆ. 2 ಮೀಟರ್ ತಗೊಂಡ್ರು ಸಾಕು. ಇದು 2.5 ಮೀಟರ್ ಇದೆ. ಮತ್ತೆ ಅಗಲನೂ ಅಷ್ಟೇ ಚೆನ್ನಾಗಿದೆ, ಪನ್ನ ಸ್ವಲ್ಪ ಚೆನ್ನಾಗಿ ಬಂದಿದೆ. 2.5 ಮೀಟರ್ ಇದನ್ನ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಇದನ್ನ ಮಡ್ಚಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡು ಇದೇನಿದೆ ಇದನ್ನ ಈ ರೀತಿ ಮಡ್ಚಿ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ಒಂದು ಸೈಡು, 2 ಸೈಡು, ಸೊ ಆ ಕಡೆ ಎಡ್ಜ್ ಈ ಕಡೆ ಸೈಡ್ ಎಡ್ಜ್ ಎರಡನ್ನೂ ಮಡ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ವೇಲ್ನ ಎರಡು ಸೈಡ್ ನೋಡಿ ಈ ರೀತಿ ಮಡ್ಚಿ ಸ್ಟಿಚ್ ಮಾಡ್ಕೊಂಡಿದ್ರಿ. ಎಡ್ಜ್ 2 ಸೈಡು ಕಚ್ಚಾ ಇರುತ್ತೆ, ಇನ್ನೊಂದು 2 ಸೈಡು ನೋಡಿ ಈ ರೀತಿ ಎಡ್ಜ್ ಇರುತ್ತೆ. ಮಡ್ಚಿ ಸ್ಟಿಚ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ 2 ಸೈಡು ಮಡ್ಚಿ ಸ್ಟಿಚ್ ಮಾಡಿದೀನಿ. ಸೊ ಇವಾಗ ಏನ್ ಮಾಡೋಣ, ನಾವು ಇದಕ್ಕೆ ಗ್ರ್ಯಾಂಡ್ ಲುಕ್ ತರೋಕ್ಕೋಸ್ಕರ ಸೊ ಈ ರೀತಿ ಬೀಡ್ಸ್ ಲೇಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ. ಬೀಡ್ಸ್ ಲೇಸ್ ತುಂಬಾ ಗೋಲ್ಡು ಅಲ್ಲ, ತುಂಬಾ ಡಲ್ಲು ಅಲ್ಲ, ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಸೊ ಈ ಏನಿದೆ ಮರೂನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಇದನ್ನ ನಮ್ಗೆ ಏನು ವೇಲ್ ಇದೆ
ಸೊ ಅದು ಬಂದು 5.5 ಮೀಟರ್ ಇದೆ. ಅಂದ್ರೆ ಈ ಕಡೆ ಅಗಲ ಫುಲ್ಲು ಸುತ್ತನೂ ಈ ಬೀಡ್ಸ್ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ಬೀಡ್ಸ್ ಅಟ್ಯಾಚ್ ಮಾಡ್ಲಿಕ್ಕೆ ಹಾಫ್ ಟೆನ್ಷನ್ ಹಾಕೊಳ್ಬೇಕು. ಸೊ ಟೆನ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ. ಪ್ರೆಷರ್ ಫುಟ್ ಚೇಂಜ್ ಮಾಡಿದ್ದೀನಿ. ಸೊ ಈ ಬೀಡ್ಸ್ ನಾನು ಸುತ್ತ ಏನು ದುಪ್ಪಟ್ಟ ಇದೆ ಅದ್ರ ಸುತ್ತನೂ ಅಟ್ಯಾಚ್ ಮಾಡ್ತೇನೆ. ಫಸ್ಟ್ ನಾನು ಯಾವ್ದಾದ್ರು ಒಂದು ಕಾರ್ನರ್ ಇಂದ ಶುರು ಮಾಡಿ. ಸೊ ಎಡ್ಜ್ ಇರುತ್ತಲ್ಲ, ಸ್ವಲ್ಪ ಇದನ್ನ ಕಟ್ ಮಾಡ್ಕೊಳ್ಳಿ. ಇಷ್ಟು ಉದ್ದ ಬೇಡ, ಕಚ್ಚಾ ಕಾಣುತ್ತ ಆಚೆ. ಒಂದು 1/2 ಇಂಚು 3/4 ಇಂಚ್ ಇದ್ರೆ ಸಾಕು. ಇದನ್ನ ಈ ರೀತಿ ಫೋಲ್ಡ್ ಮಾಡಿ ನೋಡಿ. ಇದು ಸೀದಾ ಹಾಕೊಂಡಿದೀನಿ, ದುಪ್ಪಟ್ಟನ ಸೀದಾ ಹಾಕೊಂಡಿದೀನಿ. ಅದ್ರ ಮೇಲೆ ಬರೀ ಬೀಡ್ಸ್ ಮಾತ್ರ ಕಾಣಬೇಕು. ಆ ಲೇಸ್ ಏನಿದೆ ಅದು ಕಾಣಬಾರ್ದು, ಬರೀ ಬೀಡ್ಸ್ ಮಾತ್ರ ಕಾಣಬೇಕು. ಸೊ ಆ ರೀತಿ ಇಟ್ಕೊಂಡು ಈಗ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ.
ಸೊ ನೋಡಿ ಇಷ್ಟ ಆಗಿದೆ. ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀನಿ. ಇದನ್ನೇನ್ ಮಾಡ್ತೀನಿ, ಈ ರೀತಿ ಫೋಲ್ಡ್ ಮಾಡ್ತೀನಿ. ಒಳಗಡೆಗೆ ಅದು ಕಚ್ಚಾ ಒಳಗಡೆ ಹೋಗ್ಬೇಕು. ಸೊ ಆ ರೀತಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ತೀನಿ. ಸೊ ಫಿನಿಶ್ಡ್. ಸೊ ಹೇಗೆ ಬಂದಿದೆ ನೋಡೋಣ. ಸೊ ನೋಡಿ, ಸುತ್ತ ನಾನು ಈ ರೀತಿ ಲೇಸ್ ಅಟ್ಯಾಚ್ ಮಾಡಿದ್ದೀನಿ. ಸುತ್ತ ಏನ್ ದುಪ್ಪಟ್ಟ ಇದೆ ಅದು ಫುಲ್ಲು ಸುತ್ತನೂ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಫೈನಲಿ ಇದೊಂಥರ ಗ್ರ್ಯಾಂಡ್ ಲುಕ್ ಬಂತು. ಸಕಲಾಗಿ ಕಾಣಿಸ್ತಾ ಇದೆ ಡೈರೆಕ್ಟ್ ಆಗಿ ನೋಡೋಕೆ. ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ತುಂಬಾ ಏನೊಂದು 10 ನಿಮಿಷದ ಕೆಲಸ. ಸೊ ಲೇಸು ನೀವು ಬೀಡ್ಸೆ ಹಾಕೊಳ್ಬೇಕಂತೇನಿಲ್ಲ. ಸೊ ಇದಕ್ಕೆ ಏನು ನೀವು ಕಲರ್ ತಗೊಳ್ತೀರಾ ಅದಕ್ಕೆ ಕಾಂಟ್ರಾಸ್ಟ್ ಅಲ್ಲಿ ನೀಟಾಗಿ ಕಾಣೋ ತರ ಒಂದು ಲೇಸ್ ನ ಚೂಸ್ ಮಾಡಿ ನೀವು ಈ ರೀತಿ ಅಟ್ಯಾಚ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ ನೋಡಿ. ಸೊ ಈ ಏನು ಮಾಮೂಲಿ ಪ್ಲೈನ್ ಬಟ್ಟೆನ ಒಂದು 10 ನಿಮಿಷದಲ್ಲಿ ಗ್ರ್ಯಾಂಡ್ ಆಗಿರುವಂತಹ ದುಪ್ಪಟ್ಟ ರೆಡಿ ಮಾಡಿದ್ವಿ. ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸೊ ಇದ್ರದ್ದು ಅಂಬ್ರೆಲಾ ಡ್ರೆಸ್, ಸೊ ಇದ್ರದ್ದು ಡೀಟೇಲ್ ಜೊತೆಗೆ ಸಿಗ್ತೀನಿ. ಜನವರಿ 27ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಅಂಥವ್ರು ಜಾಯಿನ್ ಆಗ್ಬೋದು. ನೋಡಿ, ನನ್ನ ಹತ್ರನೇ ಬೇಸಿಕ್ ಕಲ್ತಿರೋರು, ನನ್ನ ಹತ್ರನೇ ಇಂಟರ್ಮೀಡಿಯೇಟ್ ಕಲ್ತಿರೋರು. ಸೊ ಈ ಥರದ್ದೆಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಏನಕ್ಕಂದ್ರೆ ಅಂಬ್ರೆಲಾ ಡ್ರೆಸ್ ಅಥವಾ ಅಂಬ್ರೆಲಾ ಗೌನ್ ಅನ್ನೋದನ್ನ ನಾನು ಅಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಸೇಮ್ ಪ್ರೊಸೀಜರ್ ಇರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಹೇಳಿದ್ನಲ್ಲ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಟೇಕ್ ಕೇರ್, ಬೈ. ಥ್ಯಾಂಕ್ ಯು.